ಎಲ್ಲರಿಗೂ ನಮಸ್ಕಾರ. ಇಂದು ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಮಾಡೋದು, ಅದರ ವಿಧಿವಿಧಾನಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಧನುರ್ಮಾಸ ಪೂಜೆ 16ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಈ ಧನುರ್ಮಾಸದಲ್ಲಿ ಬರುವಂತಹ ಈ ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ 18ನೇ ತಾರೀಕು ಬುಧವಾರ ಬಂದಿದೆ. ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದ್ರಿಂದ ನಮಗೆ ಫಲಗಳು ಹೆಚ್ಚಾಗಿ ಸಿಗುತ್ತವೆ. ಯಾಕಂದರೆ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆಗೆ ವಿಶೇಷವಾದ ಪುಣ್ಯ ಫಲ ಸಿಗುತ್ತದೆ. ನಾವು ಬೇರೆ ಸಮಯದಲ್ಲಿ ಮಾಡೋ ಎಷ್ಟೋ ದಿನಗಳ ಪೂಜೆ ಈ ಒಂದು ಧನುರ್ಮಾಸ ಸಮಯದಲ್ಲಿ ಮಾಡೋ ಪೂಜೆಗೆ ಹೆಚ್ಚು ಫಲವನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ದಿನದಲ್ಲಿ ಗಣಪತಿಗೆ ತುಂಬ ಶ್ರೇಷ್ಠವಾದ ಗರಿಕೆಯನ್ನು ಇಟ್ಟು ಪೂಜೆ ಮಾಡಬಹುದು. ಅಲ್ಲದೆ ಅರಿಶಿಣದಲ್ಲಿ ಒಂದು ಗಣಪತಿಯನ್ನು ನಾವು ಮಾಡಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು. ಹಾಗೆ ಎಕ್ಕದ ಹೂವಿನಿಂದ ಹಾರ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ 21 ಏಲಕ್ಕಿಯನ್ನು ಏರಿಸಿ ಹಾರ ಮಾಡೋದ್ರಿಂದ ಕೂಡ, ಹಾರ ಮಾಡಿ ದೇವರಿಗೆ ಸಲ್ಲಿಸಿ ಪೂಜೆ ಮಾಡೋದ್ರಿಂದನೂ ನಮಗೆ ಹೆಚ್ಚು ಫಲಗಳು ಸಿಗುತ್ತೆ. ಹಾಗೆ ಗಣಪತಿಗೆ ಶ್ರೇಷ್ಠವಾದ ಒಂದು ಹೂವು, ಇಷ್ಟವಾದ ಹೂವು ಅಂತಂದರೆ ಕೆಂಪು ಬಣ್ಣದ ಹೂವುಗಳು, ದಾಸವಾಳ ಅಥವಾ ಯಾವುದೇ ಹೂವು ಆಗಬಹುದು. ಕೆಂಪು ಬಣ್ಣದ ಹೂವನ್ನು ಇಟ್ಟು ನೀವು ಕೂಡ ಪೂಜೆ ಮಾಡಬಹುದು. ಮೋದಕವನ್ನು ಇಟ್ಟು ನೈವೇದ್ಯ ಮಾಡಬಹುದು. ಹಾಗೆ ಈ ಗಣಪತಿ ಒಂದು ಸಂಕಷ್ಟಹರ ಗಣಪತಿ ಅಂತಂದ್ರೇ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಇರುವಂಥ ಕಷ್ಟವನ್ನು ಪರಿಹರಿಸು ತಂದೆ ಎಂದು ಕೇಳಿಕೊಳ್ಳೋದು, ಆ ಭಕ್ತಿಯಿಂದ ನಾವು ಉಪವಾಸವನ್ನು ಮಾಡಿ ದೇವರನ್ನು ಬೇಡ್ಕೊಳ್ಳೋದ್ರಿಂದ ನಮ್ಮ ಸಂಕಷ್ಟ ಎಲ್ಲ ಪರಿಹಾರ ಮಾಡುವನು ಈ ಒಂದು ಗಣಪತಿ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದ ಈ ಸಂಕಷ್ಟಹರ ಗಣಪತಿಯ ದಿನದಂದು ನಾವು ಉಪವಾಸ ಇದ್ದು ಸಂಜೆ ವೇಳೆಯಲ್ಲಿ ನಿಮಗೆ ಸಾಧ್ಯವಾದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ, ನಂತರ ಚಂದ್ರನನ್ನು ನೋಡಿ ಚಂದ್ರನಿಗೂ ಪೂಜೆಯನ್ನು ಸಲ್ಲಿಸಿ, ನಂತರ ನೀವು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಟ್ಟರೆ ಅದನ್ನು ವಿನಿಯೋಗ ಅಂದರೆ ತಗೊಳ್ಬೋದು. ಅಥವಾ ಮನೆಯಲ್ಲೇ ನೀವು ದೇವರಿಗೆ ನೈವೇದ್ಯ ಮಾಡಿರುವಂಥ ಒಂದು ಪ್ರಸಾದ ಕೂಡ ತಿನ್ನಬಹುದು. ಈ ರೀತಿಯಾಗಿ ಉಪವಾಸವಿದ್ದು ದೇವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡಿ, ಹಾಗೆ ದೀಪಗಳನ್ನು ಹಚ್ಚಿ ಆರತಿಯನ್ನು ಮಾಡಬೇಕು. ಕೊನೆಗೆ ನೀವು ಕೆಂಪು ಆರತಿ ಕೂಡ ಮಾಡಬೇಕು. ಈ ರೀತಿಯಾಗಿ ಒಂದು ಪೂಜೆಯನ್ನು ಮಾಡೋದ್ರಿಂದ ಸಂಕಷ್ಟಹರ ಗಣಪತಿಯಲ್ಲಿ ನಿಮ್ಮ ಎಲ್ಲ ತೊಂದರೆಗಳು ಕೂಡ ಪರಿಹಾರವಾಗುತ್ತೆ. ಉದಾಹರಣೆಗೆ ಎಷ್ಟೋ ಜನಕ್ಕೆ ಸಾಲದ ಪ್ರಾಬ್ಲಮ್ ಇರುತ್ತೆ, ಅಥವಾ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಬೇರೆ ಸುಮಾರು ಎಲ್ಲ ಮನುಷ್ಯನಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಇರುತ್ತೆ. ಇದು ಒಂದು ನಂಬಿಕೆ ಅಷ್ಟೇ. ಹಾಗೆ ಒಂದು ಸಂಕಷ್ಟಹರ ಗಣಪತಿಯ ದಿವಸ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಶುಭ ಫಲ ಸಿಗುತ್ತದೆ. ಆ ಮಂತ್ರ ಯಾವುದು ಅಂತಂದರೆ ಓಂ ಗಂ ಗಣಪತಿಯೇ ನಮಃ ಎಂಬ ಒಂದು ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ನಿಮಗೆ ಇರುವಂಥ ಒಂದು ಕಷ್ಟ ಆಗ್ಬೋದು, ನೋವು ಆಗ್ಬೋದು, ಖಂಡಿತ ಪರಿಹಾರ ಆಗುತ್ತೆ. ಹಾಗೆ ಒಂದು ಗ್ಲಾಸಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಒಂದೆರಡು ಹೂವುಗಳು ಅಕ್ಷತೆಯನ್ನು ಹಾಕಿ ನಿಮ್ಮಲ್ಲಿ ಇರುವಂಥ ಕಷ್ಟಗಳನ್ನು ಕೂಡ ಆ ದೇವ್ರ ಹತ್ರವನ್ನು ಹೇಳ್ಕೊಂಡು ಸಂಕಲ್ಪ ಕೂಡ ಮಾಡ್ಕೊಳ್ಳೋದ್ರಿಂದ ಆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ನಲ್ಲಿ ಬಂದಿರುವಂಥ ಸಂಕಷ್ಟಿಯನ್ನು, ಧನುರ್ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಿಯನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚಾಗಿ ಫಲಗಳು ಸಿಗುತ್ತವೆ. ಆದ್ದರಿಂದ ಯಾರೆಲ್ಲ ಮಾಡ್ತೀರಾ ಖಂಡಿತ ಈ ಒಂದು ಸಂಕಷ್ಟಹರ ಗಣಪತಿಯನ್ನು ಆಚರಿಸಬಹುದು, ಪೂಜೆ ವಿಧಾನಗಳನ್ನು ಮಾಡಬಹುದು. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ಆ ಸಂಕಷ್ಟಹರ ಗಣಪತಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಲಿ ಅಂತ ಆ ದೇವರನ್ನು ಕೇಳ್ಕೊಳ್ತೀನಿ. ಅಗುರತ ಸಂಕಷ್ಟಹರ ಚತುರ್ಥಿ, ವರ್ಷದ ಕೊನೆಯ ಸಂಕಷ್ಟಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಿರೋ ಅಂಥ ಎಲ್ರಿಗೂ ಕೂಡ ಧನ್ಯವಾದಗಳು.